ಸಂಡೇ ವ್ಲಾಗ್. ಇವತ್ತು ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಡ್ಡು ಮಾಡಿದ್ದೀನಿ. ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಬೇಕು. ಈ ಥರ ಸಣ್ಣದಾಗಿ ಹೆಚ್ಕೊಂಡು ನೀಟಾಗಿ ಮೇಲೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಆಪ್ಷನಲ್ಲು, ನಿಮಗೆ ಖಾರ ಬೇಕು ಅಂತ ಹೇಳಿದ್ರೆ ಹಾಕೋಬೋದು, ಇಲ್ಲ ಅಂತೇಳಿದ್ರೆ ಅದನ್ನು ಸ್ಕಿಪ್ ಮಾಡ್ಕೊಬೋದು. ಆಮೇಲೆ ಒಂದು ಕ್ಯಾರೆಟು ನೀಟಾಗಿ ಸಿಪ್ಪೆ ತೆಗಿಬೇಕು, ನೀಟಾಗಿ ತುರ್ಕೊಬೇಕು. ನೀಟಾಗಿ ತುರ್ಕೊಂಡಾದಮೇಲೆ ಎಲ್ಲನೂ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಆಮೇಲೆ ಕೊತ್ತಂಬರಿ, ಆಮೇಲೆ ಒಂದು ಪಾತ್ರೆಗೆ ಏನು ದೋಸೆ ಇಟ್ಟಿರುತ್ತೆ ಅದನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ಕಟ್ ಮಾಡಿರೋಂಥ ಇಲ್ಲ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕ್ಯಾರೆಟು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಬಿಡಿ. ಒಂದು 2 ನಿಮಿಷ ಬಿಟ್ಬಿಡಿ. ಈರುಳ್ಳಿ ಎಲ್ಲ ನೀಟಾಗಿ ಹಿಟ್ಟಿಗೆ ಅಂದ್ಕೊಳ್ಳೋ ಥರ ಆಗೋವರೆಗೂ ಬಿಟ್ಬಿಡಿ. ಆಮೇಲೆ ಇಲ್ಲಿ ಗ್ಯಾಸ್ ಮೇಲೆ ನಾನು ಪಡ್ಡು ತವ ಇಟ್ಟಿದ್ದೀನಿ. ಅದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಎಲ್ಲ ಹೋಲಿಗೂ ಹಾಕ್ಕೊಂಡು ಬರಬೇಕು. ಆಮೇಲೆ ನೀಟಾಗಿ ಎಲ್ಲ ಕಡೆ ಒಂದೊಂದು ಸ್ಪೂನ್ ಸಹಾಯದಲ್ಲಿ ಎಲ್ಲ ಕಡೆ ಹಾಕ್ಕೊಂಡು ಬನ್ನಿ. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಡಿ. ಈ ಥರ ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ನೀಟಾಗಿ ಸ್ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಬೇಕು. ಯಾಕೆ ಅಂತೇಳಿದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೀಟಾಗಿ ಬೇಯಲ್ಲ, ಒಳಗಡೆ ಎಲ್ಲ ಹಸಿ ಹಾಗೇ ಇರುತ್ತೆ, ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಮೇಲ್ಗಡೆನೂ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಜಾಸ್ತಿ ಹೊತ್ತು ಲೋ ಫ್ಲೇಮಲ್ಲಿ ಬೇಯಿಸಿದಾಗ. ಸೊ ಅದಕ್ಕೆ ನಾನು ಲೋ ಫ್ಲೇಮಲ್ಲೇ ಒಂದು 10-15 ನಿಮಿಷ ಬೇಯಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತದೆ. ಇಲ್ಲಾಂದ್ರೆ ಹೈ ಫ್ಲೇಮ್ ಹಾಕ್ಬಿಟ್ರೆ ಫುಲ್ ಸೀದೋಗ್ಬಿಡುತ್ತೆ, ತಿನ್ನೋಕ್ಕೂ ಚೆನ್ನಾಗಿರಲ್ಲ, ರುಚಿನೂ ಅಷ್ಟು ಚೆನ್ನಾಗಿರಲ್ಲ. ಲೋ ಫ್ಲೇಮಲ್ಲಿ ಇಟ್ಟರೆ ನೀಟಾಗಿ ಒಳಗಡೆನೂ ನೀಟಾಗಿ ಬೇಯ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ, ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ನೀಟಾಗಿ ಬೇಯಿಸ್ಕೊಬೇಕು.